ಈಗ ಒಂದ್ ಸ್ವಲ್ಪ ಏನಾರ ಪೇನ್ ಆಯ್ತು ಅಂದ್ರೆ 15 ಡೇಸಿಗೆ ಹೋಗ್ತಾರೆ. ಹಾಗೆ ನಮ್ಗೆ ಹುಟ್ಟೋದು ಹಾಸ್ಪಿಟ್ಲಲ್ಲೇ, ಸಾಯೋದು ಹಾಸ್ಪಿಟ್ಲಲ್ಲೇ ಅಂತ ಹೇಳ್ಬೋದು. ನೋಡಿ, ನಾವು ಈ ಪಿಜ್ಜಾ ಬರ್ಗರ್ ಹೊರಗಡೆ ತಿಂಡಿಯಿಂದ ನಮ್ಮ ಹೆಲ್ತ್ ಹಾಳ್ ಮಾಡ್ಕೋತಿದೀವಿ. ಅವಾಗ ನಮಗೆ ಓಡಾಡ್ಕೊಂಡು ಕಾಲು ಸ್ವಲ್ಪ ನಮಗೆ ನೆಲಕ್ಕೆ ತಾಕಿ ನಮಗೆ ಎಷ್ಟೋ ಒಂಥರ ಬಾಡಿಗೆ ಒಂದು ಇದಾಗೋದು. ಇವಾಗ ಚಪ್ಲಿ ಇಲ್ದಲೆ ಎಲ್ಲೂ ಹೊರ್ಗಡೆನೆ ಹೋಗಲ್ಲ. ಆಮೇಲೆ ನೋಡಿ, ಊಟಕ್ಕೆ ಆಗ್ಲಿ ಒಂದ್ ಇಲ್ಲಿಗಾರ ಫಂಕ್ಷನ್ಗೆ ಹೋಗೋದಾದ್ರೂ ನಾವು ಫ್ಯಾಮಿಲಿ ಮೆಂಬರ್ಸ್, ಚಿಕ್ಕಪ್ಪ ದೊಡ್ಡಪ್ಪ, ಅವ್ರ ಮಕ್ಳು ಈ ತರ ಫ್ಯಾಮಿಲಿ, ಬಿಗ್ ಫ್ಯಾಮಿಲಿಯಲ್ಲಿ ನಾವು ಊಟಕ್ಕೆ ಕುತ್ಕೊಳ್ಳೋದೇ ಆಗ್ಲಿ, ಹೊರ್ಗಡೆ ಹೋಗೋದೇ ಆಗ್ಲಿ ತುಂಬಾ ಒಂಥರ ಚೆನ್ನಾಗಿತ್ತು. ಆ ತರ ಫ್ಯಾಮಿಲಿ ಆದ್ರೆ ನಮಗೆ ಒಂಥರ. ಇವಾಗಿಂದು ಹೆಂಗೆ ಅಂದ್ರೆ ಬರೀ ಅಪ್ಪ ಮಗ ಮಕ್ಳು ಅಷ್ಟೇ, 4 ಜನ, 3 ತಪ್ಪಿದ್ರೆ 4 ಜನ ಇಷ್ಟೇ. ಊಟಕ್ಕೂ ಅಷ್ಟೇ, ಹೊರಗಡೆ ಹೋಗೋದಕ್ಕೂ ಅಷ್ಟೇ. ಆ ತರ ನಮ್ದು ಈಗ ಸಿಚುವೇಶನ್ ಆಗಿದೆ. ನೋಡಿ, ನಾವು ಈಗ ಏನೇ ಹೆಲ್ತ್ ಅಪ್ಸೆಟ್ ಆದ್ರೂ ಓಡಿ ಹೋಗ್ತೀವಿ ಹಾಸ್ಪಿಟ್ಲಿಗೆ. ಒಂದು ಇಂಜೆಕ್ಷನ್ 4 ಮಾತ್ರೆ ಕೊಟ್ಬಿಡ್ತಾರೆ. ಮಾತ್ರೆ ನುಂಗಿ ನುಂಗಿ ನಮಗೆ ಬಾಡಿನೇ ಫುಲ್ ಮಾತ್ರೆ ಮುದ್ದೆ ಆಗಿದೆ ಅಂತಾನೆ ಹೇಳ್ಬೋದು. ನಾವು ನೋಡಿ, ಹಾಸ್ಪಿಟ್ಲಲ್ಲೂ ಸತ್ರು ಸಹ ನಾವು ದುಡ್ಡು ಕೊಟ್ಟಿ ಬಾಡಿ ತಗೋಬರ ಅನ್ನೋ ಮೂಮೆಂಟ್ಸ್ ಬಂದಿದೆ ನಮಗೆ. ಮತ್ತೆ ನೋಡಿ, ನಮ್ ಬಾಡಿಗೆ ಬೇಕಾಗಿರೋ ನಮಗೆ ಫುಡ್ಗಳು ನಾವು ತಿಂದಲೇ ನಮ್ ಬಾಡಿ ಎಷ್ಟು ಹಾಳಾಗಿದೆ ಅಂದ್ರೆ, ಪಿಜ್ಜಾ ಬರ್ಗರ್ ಅಂತೆ, ಪಪ್ಸ್ ಅಂತೆ, ಜ್ಯೂಸ್ ಅಂತೆ, ಈ ತರ ಎಲ್ಲಾ ತಿಂದು ನಮ್ ಬಾಡಿ ಹಾಳ್ ಮಾಡ್ಕೊಳಿಕ್ಕೆ ಒಳ್ಳೆ ತರಕಾರಿಗಳು ತಿಂದು ನಾವು ಹೆಲ್ತ್ ಕ್ಲೀನ್ ಆಗಿ ಇಟ್ಕೋತಿಲ್ಲ. ನೋಡಿ, ಅವಾಗ ಮಡಿಕೆಯಲ್ಲಿ ಅಡ್ಗೆ ಮಾಡೋರು ಒಲೆ ಸೌದೆ ಎಷ್ಟು ದೂರದಿಂದ ಹೊರೆ ತರ ತಗೊಬಂದು ಸೌದೆ ಒಲೆಯಲ್ಲಿ ಅಡ್ಗೆ ಮಾಡೋರು. ಅಷ್ಟು ಟೇಸ್ಟ್ ಇರೋದು. ಇನ್ನೂ ಒಂದ್ 10 ಗುಕ್ಕು ಬಾಡಿಗೆ ಹೋಗಿ ಇನ್ನು ನಾವು ಹೆಲ್ತಿ ಆಗ್ತಾ ಇದ್ವು. 4 ಎಕ್ಸ್ಟ್ರಾನೇ ತಿಂತಾ ಇದ್ವಿ. ಇವಾಗ ಸ್ವಲ್ಪ ತಿಂದ ತಕ್ಷಣ ಹೊಟ್ಟೆನೆ ತುಂಬ್ದಂಗ. ಗ್ಯಾಸ್ ಅಲ್ಲಿ ಅಡ್ಗೆ ಮಾಡೋದು ಅಷ್ಟು ಇದಲ್ಲ ಅಂತ ಹೇಳ್ಬೋದು. ಮತ್ತೆ ನೋಡಿ, ಎಲ್ಲಾ ಒಟ್ಟಿಗೆ ಕುತ್ಕೊಂಡು ಫುಡ್ ಹೆಂಗೆ ಅಂದ್ರೆ ಮಡ್ಕೆ ಅಡ್ಗೆ ಮಾಡೋದು ಅಷ್ಟು ಟೇಸ್ಟ್, ಅಷ್ಟು ಖುಷಿಯಿಂದ ತಿಂತೇವೆ ಅಂತಾನೆ ಹೇಳ್ಬೋದು. ನೋಡಿ, ಇವಾಗ ಎಲ್ಲಾ ಬಾಣ್ಲಿ ನೋಡಿ, ಅವಾಗ ಮಡಕೆ ಇದ್ರಲ್ಲೇ ಒಗ್ಗರಣೆ ಮಾಡೋರು ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ಟೇಸ್ಟ್ ಇರೋದು. ಮಕ್ಳು ನೋಡಿ, ಐಸ್ ಕ್ರೀಮು ಎಲ್ಲಾ ತಿಂದು ಹೆಲ್ತ್ ಅಪ್ಸೆಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಅವಾಗ ವ್ಯಾಯಾಮ. ಇವಾಗ ಎಲ್ಲ ಏನಿಲ್ಲ, ಇವಾಗೆಲ್ಲಾ ಹರಟೆ ಹೊಡಿಯಕ್ಕೂ ಮಿಷಿನ್ ಬಂದಿದೆ, ಬ್ಯಾಸೆ ಹೊಡಿಯಕ್ಕೂ ಮಿಷಿನ್, ಮತ್ತೆ ಟ್ಯಾಕ್ಟ್ರಿ ಎಲ್ಲಾ ಈಸಿ ಮೆಥಡ್ಗಳೇ ಬಂದಿದೆ. ಅದಕ್ಕೆ ಎಲ್ಲಾ ಮನುಷ್ಯರುಗಳೆಲ್ಲ ಸೆಟ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ನೋಡಿ, ಸಾವಯವ ಗೊಬ್ಬರ ಅವಾಗೆಲ್ಲ ದನಿನ್ ಕೂಡ ಹಾಕಿ ಅಷ್ಟು ಚೆನ್ನಾಗಿ ಬೆಳೆವು. ಇವೆಲ್ಲ ಮೆಡಿಷನ್ ನೋಡಿ. ನಾವು ತರಕಾರಿ ಮಾಡ್ತಾ ಇದ್ವು. ನಾವು ತರಕಾರಿ ಮಾಡೋದು ಸಾಂಬಾರ್ ಸೊಪ್ಪು ಮಾಡ್ತಾ ಇದ್ವು. ಮಾಡುವಾಗ ಅದು 3 ತಿಂಗಳಿಗೆ ಕಟಾವ್ ಆಗೋದು. ಇವಾಗ ಸಾಂಬಾರ್ ಸೊಪ್ಪು 1.5 ತಿಂಗಳಿಗೆ ಕಟಾವ್ ಬರೋ ತರ ಮೆಡಿಷನ್ ಬಂದಿದೆ ಈಗ. ಅದೇ ಮೆಡಿಷನ್ ಇಂದ ನಾವು ಮೆಡಿಷನ್ ಸ್ಪ್ರೇ ಮಾಡಿ ಅದು ಮಾರ್ಕೆಟಿಗೆ ಬಂದು ನಾವು ತಿಂದು ಅರ್ಧ 80% ಹಾಳಾಗ್ತಾ ಇದೆ ಅಂತಾನೆ ಹೇಳುದು. ಎಲ್ಲ ಏನಿವನ್ ತರಕಾರಿಗೂ ಅಷ್ಟೇ ಈಗ ಬಂದಿದೆ. 3 ತಿಂಗಳು ಬೆಳೆ ಕಂಪ್ಲೀಟ್ ಆಗೋದ ಈಗ 1.5 ತಿಂಗಳು 2 ತಿಂಗಳಿಗೆ ಕಂಪ್ಲೀಟ್ ಆಗೋ ತರ ಮೆಡಿಷನ್ ಬಂದಿದೆ. ಈ ಹಣ್ಗಳು ಅಷ್ಟೇ, ಈಗ ಬಂದಿರೋ ತರಕಾರಿಗಳಿಗೂ ಅಷ್ಟೇ ಸ್ಪ್ರೇ ಎಲ್ಲ ಬಂದು ಹಾಳಾಗ್ತಿದೆ. ನೋಡಿ, ನಮಗೆ ಬರೋ ಗಾಳಿನೂ ಸಹ ನಮಗೆ ನೀಟಾಗಿ ಸಿಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಈ ಕಂಪ್ನಿಗಳೆಲ್ಲ ಮಾಡಿ ಅದ್ರದ್ದು ಹೊಗೆ ಎಲ್ಲ ತುಂಬಿಕೊಂಡು ನಮ್ ಗಾಳಿನೂ ಸಹ ನಮಗೆ ಸರಿ ಇಲ್ಲ ಅಂತ ಹೇಳ್ಬೋದು. ಕುಡಿಯೋ ನೀರು ಅಷ್ಟೇ, ಕುಡಿಯೋ ನೀರು ನಮಗೆ ಫಿಲ್ಟರ್ ಆಗಿ ಬಂದು ಫಿಲ್ಟರ್ ನೀರು ಅಂತ ಕುಡಿತೀವಿ. ಅದು ನಮಗೆ ಏನು ಒಳ್ಳೆ 100% ನೀರಲ್ಲ ಅಂತಾನೆ ಹೇಳ್ಬೋದು. ಫಿಲ್ಟರ್ ನೀರು ಸಹ ಅದನ್ನ ಕೆಟ್ಟ ನೀರ್ನ ಫಿಲ್ಟರ್ ಮಾಡಿ ಅದ್ರಲ್ಲಿದ್ದ ವಿಟಮಿನ್ನೇ ತರ, ಈ ಕಬ್ಬಿನ ರಸ ಇದ್ ಮಾಡ್ತಾರಲ್ಲ ಆ ತರ ನೀರು ಫಿಲ್ಟರ್ ಆಗಿ ಬರುತ್ತೆ. ಅದ್ರಲ್ಲೂ ಅಷ್ಟು ನಮಗೆ ವಿಟಮಿನ್ ಇಲ್ಲ ಅಂತಾನೆ ಹೇಳ್ಬೋದು. ನೋಡಿ, ಮೊಬೈಲ್ ಇಂದ ನಮ್ ಹೆಲ್ತ್ ಎಷ್ಟು ಹಾಳಾಗ್ತಾ ಇದೆ ಅಂದ್ರೆ, ನಾವು ಮಲಗುವಾಗ ದಿಂಬಿಂದ ಎಷ್ಟು ದೂರ ಮೊಬೈಲ್ ಇಟ್ಕೊಂತೀವಿ ಅಷ್ಟು ಒಳ್ಳೇದು ಅಂತಾನೆ ಹೇಳ್ಬೋದು. ಮೊಬೈಲ್ ಇಂದ ಅವಾಗೆಲ್ಲ ಟೆಲಿಗ್ರಾಮ್ ಅಂದ್ರೆ ಪೋಸ್ಟ್ ಆಫೀಸ್ ಇಂದ ನಮಗೆ ಯಾವ್ದೇ ಒಂದ್ ಮಾಹಿತಿ ತಿಳಿಯೋದು. ಇವಾಗ ಎಲ್ಲಿಂದ ಎಲ್ಲಿಗೂ ಆದ್ರೂ ನಾವು ಅವಾಗೆಲ್ಲ ಪೋಸ್ಟ್ ಅಲ್ಲೇ ಬರ್ಬೇಕಿತ್ತು. ಇವಾಗ ಹಂಗಲ್ಲ. ಏನಾರ ಒಂದು ಇದಾಯ್ತು ಅಂದ್ರೆ 10 ನಿಮಿಷ ಮೊಬೈಲು. ಅದು ಮಕ್ಳು ಇವಾಗ ಚಿಕ್ಕ ಕೆಜಿಗೆ, ಈಗ ಅವಾಗೆಲ್ಲ ಚಂದಮಾಮನ್ ತೋರ್ಸಿ ಊಟ ಮಾಡೋರು. ಈಗ ಹೆಂಗಾಗಿದೆ, ಮೊಬೈಲ್ ಕೊಟ್ಟು ಮಕ್ಳಿಗೆ ತುತ್ತಿಡ ಸ್ಟೇಜ್ ಬಂದಿದೆ ಅಂತಾನೆ ಹೇಳ್ಬೋದು. ಮತ್ತೆ ನೋಡಿ, ಅವಾಗೆಲ್ಲ ಮಲೇರಿಯಾ, ಡಿಪ್ಟೇರಿಯಾ, ಹೋಗು ಅವೆಲ್ಲ ಏನೇನು ಬೇರೆ ಬೇರೆ ತರ ಎಲ್ಲ ಇದ್ವು ಅವಾಗ ಇರೋ ಕಾಯಿಲೆಗಳು ಆಕ್ಚುಲಿ ಈಗಿಲ್ಲ. ಇವಾಗ ಬಂದಿದೆ ಕ್ಯಾನ್ಸರ್ ಅಂತೆ, ನಮಗೆ ಶುಗರು, ಸ್ಟ್ರೋಕು, ತುಂಬಾನೇ ಹಲವಾರು 80% ಮೆಂಬರ್ಸ್ ಒಂದು ಮನೆಗೆ ಈ ತರ ಇವಾಗ ಬಂದಿರೋ ಕಾಯಿಲೆಗಳು ಇದ್ದೇ ಇರುತ್ತೆ ಅಂತಾನೆ ಹೇಳ್ಬೋದು. ನೋಡಿ,
ಮತ್ತೆ ನೋಡಿ, ಬೇಕ್ರಿಲಿರೋ ತಿಂಡಿ ಮನುಷ್ಯ ತಿಂದು ತಿಂದು ಹಾಳಾಗ್ತಾ ಇದೆ. ನಮ್ಮ ಒಂದು ಇರುವೆಗೂ ಗೊತ್ತು ಬೇಕ್ರಿ ತಿಂಡಿ ನಾನ್ ತಿಂದ್ರೆ ನಾನ್ ಹಾಳಾಗ್ತೀನಿ ಅಂತ. ಇರುವೆನು ಸಹ ಆಚೆ ಹೋಗ್ತಾ ಇದೆ, ಬೇಕ್ರಿಯಿಂದಾನೆ ಆಚೆನೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ನೋಡಿ, ಐಸ್ ಕ್ರೀಮ್ ಇಂದ ಮಕ್ಳಿಗೆ ಎಷ್ಟು ಹೆಲ್ತ್ ಇದಾಗುತ್ತೆ ಅಂದ್ರೆ ತುಂಬಾನೇ ಇದು. ಮತ್ತೆ ಇದಕ್ಕೆಲ್ಲ ಒಂದು ಪರಿಹಾರ. ಇಷ್ಟು ಹೆಲ್ತ್ ನಮಗೆ ಹಾಳಾಗ್ತಾ ಇದೆ, ತರಕಾರಿಗಳು ಸ್ಪ್ರೇ ಮಾಡಿ, ಇದು ಗಾಳಿಯಿಂದಾನೇ ಆಗ್ಲಿ, ವಾಟರ್ ಇಂದಾನೇ ಆಗ್ಲಿ, ತಿನ್ನೋ ಫುಡ್ ಇಂದಾನೇ ಆಗ್ಲಿ, ಮನೇಲಿ ಗ್ಯಾಸ್ ಅಲ್ಲಿ ಅಡ್ಗೆ ಮಾಡಿರೋದೇ ಆಗ್ಲಿ, ಇದನ್ನೆಲ್ಲ ತಿಂದು ನಮ್ಮ ಹೆಲ್ತ್ ಅಪ್ಸೆಟ್ ಆಗ್ತಾ ಇದೆ ಅಂದ್ರೆ ಇದಕ್ಕೆಲ್ಲ ಒಂದೇ ಪರಿಹಾರ, ನಮ್ಮ ಆಯುರ್ವೇದ. ನೋಡಿ, ಇಮ್ಯುನಿಟಿ, ನಮ್ಮ ಬಾಡಿ ಇಮ್ಯುನಿಟಿ ಪವರ್ ಎಷ್ಟು ಇರುತ್ತೋ ಅಷ್ಟು ನಮಗೆ ಬಾಡಿ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಇಮ್ಯುನಿಟಿ ಬಗ್ಗೆ ಹೇಳಕ್ಕೆ ಒಂದು ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಈ ಕೊರೋನಾ ಟೈಮ್ ಅಲ್ಲಿ ನಮ್ಮ ಪ್ರಾಡಕ್ಟ್ ತುಂಬಾನೇ ಬೆನಿಫಿಟ್ ಆಗಿದೆ ತುಂಬಾ ಜನಕ್ಕೆ. ಆ ಅದ್ರಿಂದ ನಮ್ಮ MD ಸರ್ಗೆ ಥ್ಯಾಂಕ್ ಯು ಅಂತಾನೆ ಹೇಳ್ಬೇಕು. ಇಮ್ಯುನಿಟಿ ಅಷ್ಟು ನಮಗೆ ಒಳ್ಳೇದು. ಮತ್ತೆ ಕಾಫ್ ಕಪ್ಪು ಎಷ್ಟು ತುಂಬಾ ಚೆನ್ನಾಗಿದೆ ಅಂದ್ರೆ, ಎಂತ ಈ ಕಫ ಕಟ್ಟಿ ದಮ್ ಇದ್ದರಿಗೂ ಸಹ ನಮಗೆ ಒಳ್ಳೆ ರಿಸಲ್ಟ್ಸ್ ಕೊಡ್ತಿದೆ ಈ ಕಾಫ್ ಕಪ್ಪು. ಮತ್ತೆ ಅಡಿಟ್ ಕಪ್ ನೋಡಿ, ಈ ಗುಡ್ಕ ಹಾಕೋದೇ ಆಗ್ಲಿ, ಮತ್ತೆ ಡ್ರಿಂಕ್ಸ್ ಮಾಡೋದೇ ಆಗ್ಲಿ, ಅದು ತುಂಬಾನೇ ನಮಗೆ ಬೆನಿಫಿಟ್ ಕೊಟ್ಟಿದೆ. ಯಾರ್ಯಾರು ತುಂಬಾ ಒಂದೊಂದ್ ಫ್ಯಾಮಿಲಿ 15% ಇದ್ದೇ ಇರ್ತಾರೆ ಹ್ಯಾಬಿಟ್ಸ್ ಇದ್ದಾರಂತೂ. ಇವಾಗ ಒಂದ್ ಮನೆಗಂತೂ ಹ್ಯಾಬಿಟ್ಸ್ ಇದ್ದಾರೆ. ಪಡೋದು, ಕುಡಿಯೋದು, ಅದೆಲ್ಲ ಹ್ಯಾಬಿಟ್ಸ್ ತುಂಬಾನೇ ಇದೆ ಅಂತಾನೆ ಹೇಳ್ಬೋದು. ಯಾರ್ಯಾರ ಮನೇಲಿ ಇದ್ದಾರೆ ಇದು ಅಡಿಟ್ ಕಪ್ ಕೊಟ್ಟು ಅವ್ರನ್ನ ಅದರಿಂದ ಬಿಡುಗಡೆ. ಕಾರ್ಡಿಯ ಕಪ್ಪು ಬಗ್ಗೆ ಹೇಳಕ್ಕೆ ಒಂದು ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಒಳ್ಳೆ ರಕ್ತಸ್ರಾವ ಎಷ್ಟು ಬೆನಿಫಿಟ್ ಕೊಡುತ್ತೆ ಅಂದ್ರೆ ಕಾರ್ಡಿಯ ಕಪ್ಪು ತುಂಬಾನೇ ಒಳ್ಳೆ ನಮಗೆ ಬೆನಿಫಿಟ್. ಇದು ಯಾರ್ಯಾರು ಯೂಸ್ ಮಾಡಿಲ್ಲ, ಯೂಸ್ ಮಾಡಿ, ವರ್ಷಕ್ಕೊಂದ್ 2 ನಾರ ಯೂಸ್ ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಡೈಬೋ ಎಂತ ಶುಗರ್ ಅವರೇ ಆಗ್ಲಿ, ಶುಗರ್ ಬಂದು ಎಷ್ಟೋ ಜನ ಬರೀ ಮುದ್ದೆ ಚಪಾತಿ ಈ ತರ ತಿಂದು ಪಾಪ ಅವ್ರಿಗೆ ತಿನ್ನಕ್ ಆಗಲ್ಲ, ಆದ್ರೂ ಸ್ವಲ್ಪ ತಿನ್ಕೊಂಡು ಅವರು ವೀಕ್ ಆಗೋಗಿರ್ತಾರೆ. ಯಾಕೆಂದ್ರೆ ಬಾಯಿಗೆ ರುಚಿ ಅಂತ ತಿನ್ನಂಗಿಲ್ಲ, ಸ್ವೀಟ್ ತಿನ್ನಂಗಿಲ್ಲ, ಏನಿಲ್ಲ. ನಮ್ಮಲ್ಲಿ ಈ ಡೈಬಾ ಕಪ್ ತಗೊಂಡು ನಾರ್ಮಲ್ ಮಾಡ್ಕೊಂಡು ನಾರ್ಮಲ್ ಆಗಿರೋ ಸ್ವೀಟ್ ಅಂದ್ರೆ ಸ್ವಲ್ಪ ತಿನ್ಕೊಂಡು ಸ್ವೀಟ್ ರೈಸ್ ಎಲ್ಲ ತಿನ್ಕೊಂಡು ಆರಾಮಾಗಿದ್ದಾರೆ. ಇನ್ಸುಲಿನ್ ಬಂದಿರೋರು ಸಹ ಡೈಬಾ ಕಪ್ ಕುಡ್ದು ಹುಷಾರಾಗಿರೋರಿದ್ದಾರೆ. ನನಗೂ ಒಳ್ಳೆ ರಿಸಲ್ಟ್ ಬಂದಿದೆ, ನಮ್ಮ ಅತ್ತೆಗೆ. ಇದಕ್ಕೆ ಒಂದು ಥ್ಯಾಂಕ್ಸ್ ಅಂತಾನೆ ಹೇಳ್ಬೋದು. MD ಸರ್ಗೂ ಅಷ್ಟೇ ಥ್ಯಾಂಕ್ ಯು ಸರ್. ಹಾಗೆ ಬೂಮ್ ಕಪ್ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ನರ್ವಸ್ ಪ್ರಾಬ್ಲಮ್ ಗೆ ಇದು ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಹೆಣ್ಮಕ್ಳಿಗೂ ಅಷ್ಟೇನೆ ತುಂಬಾ ಒಳ್ಳೆ ಬೆನಿಫಿಟ್ ಕೊಟ್ಟಿದೆ ನಮ್ಮ ಬೂಮ್ ಕಪ್. ಮತ್ತೆ ಲಿವರ್ ಪ್ರಾಬ್ಲಮ್ ಇದ್ರೆ ನಮಗೆ ಫೇಸ್ ಆಗ್ಲಿ, ಕಣ್ಣ ಹತ್ರ ಡಸ್ಕ್ ಅಂತ ಇರೋದೆಲ್ಲ ನಮಗೆ ಬ್ಲಾಕ್ ಆಗುತ್ತೆ. ತುಂಬಾ ಈ ಲಿವರ್ ಕಪ್ ಇದೆಯಲ್ಲ ಎಷ್ಟು ಒಳ್ಳೇದು ಅಂದ್ರೆ, ನಮ್ಮ ಬಾಡಿಲಿ ಮೇನ್ ಪಾರ್ಟ್ಸೇ ಲಿವರ್ ಅಂತಾನೆ ಹೇಳ್ಬೋದು. ಲಿವರ್ ತುಂಬಾನೇ ಎಲ್ಲ ಒಂಥರ ಮೂಮೆಂಟ್ಸ್ ಗೊತ್ತಾಗುತ್ತೆ ನಮಗೆ. ಲಿವರ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಬ್ಲಾಕ್ ಆಗುತ್ತಲ್ಲ, ನಮಗೆ ಈ ಲಿವರ್ ಕಪ್ ಕುಡಿದು ಬಿಟ್ರೆ ಎಷ್ಟೋ ಒಂದು ಬೆನಿಫಿಟ್ ಅಂತಾನೆ ಹೇಳ್ಬೋದು. ಗೈನೋ ಕಪ್ಗೆ ಒಂದು 2 ಹೇಳ್ಬೋದು. ಏಕೆ ಅಂದ್ರೆ ನನಗೆ ಒಳ್ಳೆ ತುಂಬಾ ರಿಸಲ್ಟ್ ಬಂದಿದೆ ಗೈನೋ ಕಪ್ಪು. ಇದು ನೋಡಿ, ಮಕ್ಳಿಲ್ದರಿಗೂ ಸಹ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಮತ್ತೆ ನೋಡಿ, ಮಂತ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದರಿಗೂ ಅಷ್ಟೇ. ನನಗೆ ಮಂತ್ಲಿ ಪ್ರಾಬ್ಲಮ್ ಇತ್ತು, ಗೈನೋ ಕಪ್ಪು ಬೂಮ್ ಕಪ್ಪು ಕುಡ್ದೆ ನನಗೆ ಸೂಪರ್ ರಿಸಲ್ಟ್ ಬಂದಿದೆ. ನಾನು 3 ಮಂತ್ಸ್ ತಗೊಂಡೆ, 2 ಮಂತ್ಸ್ಗೆ ನನಗೆ ಒಳ್ಳೆ ರಿಸಲ್ಟ್ ಬಂತು. ನಾನು ಅದನ್ನ ಸ್ಟಾಪ್ ಮಾಡಿ 5 ಮಂತ್ ಆಗಿದೆ, ನನ್ಗೆ ಯಾವ ತರ ಪ್ರಾಬ್ಲಮ್ ಇಲ್ಲ. ಮತ್ತೆ ಥೈರಾಯ್ಡ್ ಬಿಡಿ ಹೆಣ್ಮಕ್ಳಿಗೆ ತುಂಬಾನೇ ಹೇಳ್ಬೋದು. ಈ ಥೈರಾಯ್ಡ್ ಬಂದ್ರೆ ಕನ್ಸೀವ್ ಆಗಲ್ಲ ಅಂತ ಹೇಳ್ತಾರೆ. ಈ ಥೈರಾಯ್ಡ್ಗೆ ಮಾಡ್ಸಿದ್ದು ನಮ್ಮ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಯಾರ್ಯಾರಿಗೆ ಥೈರಾಯ್ಡ್ ಇದೆ ತಗೊಂಡು ಹುಷಾರಾಗಿ, ಒಂದು ಒಳ್ಳೆ ಪ್ರಾಡಕ್ಟ್ ಇದೆ. ಮತ್ತೆ ಪೈಲೋ ಕಪ್ ಅಂದ್ರೆ, ನಮಗೆ ಪೈಲ್ಸ್ ಬಂದ್ರೆ ಇನ್ನೊಬ್ರಿಗೆ ಹೇಳಕ್ಕೆ ನಾವು ನಾಚ್ಕೊಳ್ತೀವಿ. ಪೈಲ್ಸ್ ಅಂದ್ರೆ ಈಗ ಹೆಂಗೆ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗಿ ಅದನ್ನ ಕಟ್ ಮಾಡ್ಬಿಟ್ಟು ಆಪರೇಷನ್ ಮಾಡ್ಸ್ಕೊ ಬರ್ತಾರೆ. ನಮ್ಮಲ್ಲಿ ಆತರ ಇಲ್ಲ. ಈ ಪೈಲೋ ಕಪ್ ಇಂದ ಈ ಎಷ್ಟು ಅಂದ್ರೆ ಈ ಮೊಳಕೆ ಸಮೇತ ಕೆಳಗೆ ಬೇರ್ ಸಮೇತ ಉದುರಿಸುತ್ತೆ. ಅಷ್ಟು ಒಳ್ಳೆ ಬ್ಯೂಟಿಫುಲ್ ಪ್ರಾಡಕ್ಟ್ ನಮ್ ಪೈಲೋ ಕಪ್.
ಹಾಗೆ ಸ್ಟೋನ್ ನೋಡಿ, ಯಾರಿಗಾದ್ರು ಇವಾಗ ಆಲ್ಮೋಸ್ಟ್ 80% ಮೆಂಬರ್ಸಿಗೆ ಅಯ್ಯೋ ಕಿಡ್ನಿ ಸ್ಟೋನ್ ಇದೆ ಅಂತ ಹೇಳ್ತಾರೆ. ಈ ಕಿಡ್ನಿ ಸ್ಟೋನ್ ಗೆ ನೋಡಿ ಹೋಗಿ ಆಪರೇಷನ್ ಮಾಡಿಸ್ಕೊಂತಾರೆ, ಬ್ಲಾಸ್ಟ್ ಅಂತ ಮಾಡ್ತಾರೆ. ಅದ್ ಬ್ಲಾಸ್ಟ್ ಮಾಡಿಸಿದಾಗ ನಾವೇ ಒಂದು ಕಿಟಕಿ ಕಲ್ಲು ಹೊಡೆದಾಗ ಅದು ಪುಡಿ ಪುಡಿ ಆಗುತ್ತೆ, ಬೇರೆ ಬೇರೆ ಹಾರಿರುತ್ತೆ. ಅದು ಅಷ್ಟೇನೆ, ನಮಗೆ ಬ್ಲಾಸ್ಟ್ ಮಾಡಿಸಿದಾಗ ಬಾಡಿ ಒಳಗುನು ಹಾರಿರುತ್ತೆ, ಆ ಕಡೆ ಈ ಕಡೆ ಇರೋದೆಲ್ಲ ನಮಗೆ ಆಚೆ ಬಂದಿರಲ್ಲ. ಅದು ನಾವು ಆಪರೇಷನ್ ಮಾಡ್ಸ್ಕೊ ಬಂದ್ವಪ್ಪ ನಾವು ಅಂತ ಮನೆಗ್ ಬರ್ತಾರೆ. ಸ್ವಲ್ಪ ದಿನ ಆಗುತ್ತೆ, ಮತ್ತೆ ಪೇನ್ ಆಗುತ್ತೆ, ಅಯ್ಯೋ ಮತ್ತೆ ಕಿಡ್ನಿ ಇಲ್ಲಿ ಕಲ್ಲಿದೆ ಅಂತ ಹೇಳಿದ್ರಲ್ಲ, ತೆಗ್ದಿದ್ರೋ ಇಲ್ವೋ ಅನ್ನೋ ತರ ಅವ್ರ ಮನಸ್ಥಿತಿಯ ಬರುತ್ತೆ. ಅಲ್ಲಿ ಸ್ವಲ್ಪ ಇರೋದು ಮತ್ತೆ ಅದು ಕೂಡ್ಕೋಬಿಟ್ಟು ಮತ್ತೆ ಕಿಡ್ನಿ ಸ್ಟೋನ್ ಅಂತಾನೆ ಆತರ ಆಗುತ್ತೆ ಆಪರೇಷನ್ ಮಾಡಿಸ್ಕೊಂಡ್ರೆ. ನಮ್ಮ ಒಂದು ಪ್ರಾಡಕ್ಟ್ ತಗೊಂಡ್ರೆ ಅದು ಕಲ್ಲು ಸಮೇತ ಯೂರಿನ್ ಪಾಸ್ ಮಾಡುವಾಗ ಬರುತ್ತೆ ಅಂತಾನೆ ಹೇಳ್ಬೋದು, ಅಷ್ಟು ಬ್ಯೂಟಿಫುಲ್ ರಿಸಲ್ಟ್. ಮತ್ತೆ ಅಲರ್ಜಿ ಕಪ್ ಅಂದ್ರೆ ಒಂದು ತುಂಬಾ ಒಳ್ಳೆ ಇದು ಅಂತಾನೆ ಹೇಳ್ಬೋದು. ಈಗ ಶೀತ ಯಾವಾಗ್ಲೂ ಕೋಲ್ಡ್ ಆಗಿರುತ್ತೆ ತುಂಬಾನೇ, ಆಮೇಲೆ ಕೈ ಎಲ್ಲ ಒಂಥರ ಕಜ್ಜಿ ತರ ಒಂಥರ ಏನೇ ಇನ್ಫೆಕ್ಷನ್ ಅದು ಇದು ಅಂತ ಹಳಮುಳ ಎಷ್ಟು ಕಾಸ್ಟ್ಲಿ ಎಲ್ಲ ಕೊಡ್ತಾ ಇರ್ತಾರೆ ಹಾಸ್ಪಿಟ್ಲ್ಗಳಲ್ಲಿ. ಅವನ್ನೆಲ್ಲ ಹಚ್ಕೊಳ್ಳೋದು ಮಾಡೋದು ಮಾಡಿ ನಮ್ಮ ಇದನ್ನೇ ಹಾಳು ಮಾಡ್ಕೊಂಡ್ರೆ. ನಮ್ಮ ಒಳ್ಳೆ ಅಲರ್ಜಿ ಕಪ್ ಕುಡಿದು ಒಳ್ಳೆ ರಿಸಲ್ಟ್ ಬರುತ್ತೆ ಅಂದ್ರೆ ಟ್ರಿಪ್ಪಲ ಬಗ್ಗೆ ಖುಷಿನೇ ಆಗುತ್ತೆ. ಯಾರ್ ನೋಡಿದ್ರು ಅಯ್ಯೋ ಅಸಿಡಿಟಿ, ಅಯ್ಯೋ ಗ್ಯಾಸ್ಟ್ರಿಕ್, ಅಯ್ಯೋ ಹೊಟ್ಟೆ ಹಂಗ ಆಗ್ತಿದೆ ಅಂದ್ರೆ ನಮ್ಮ ಪ್ರಾಡಕ್ಟ್ 3 months ಇಂದ 4 months ಕುಡಿದ್ರೆ ಗ್ಯಾಸ್ಟ್ರಿಕ್ ಇರಲ್ಲ, ಎಂತದ್ದು ಇರಲ್ಲ, ಮತ್ತೆ ವಾತ ಪಿತ್ತ ಕಫಕ್ಕೂ ಸಹ ಇದು ಮಾರಕ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಬ್ರೈನ್ ಕಪ್ ಬಗ್ಗೆ ಬಿಡಿ ಹೇಳದೆ ಒಂದು, ನಾನು ನನ್ನ ಮಕ್ಳಿಗೆ ಎಷ್ಟು 8 ಪ್ರಾಡಕ್ಟ್ ಕುಡ್ಸಿದೀನಿ ನಾನು. ಬ್ರೈನ್ ಕಪ್, ಬೇಬಿ ಕಪ್ ಒಳ್ಳೆ ಸೂಪರ್ ರಿಸಲ್ಟ್ ಅಂತಾನೆ ಹೇಳ್ಬೋದು. ಮಕ್ಳಿಗೆ ಒಳ್ಳೆ ನಾಲೆಡ್ಜ್ ಬರುತ್ತೆ, ಮಕ್ಳಿಗೆಲ್ಲ ಒಳ್ಳೆ ಬುದ್ಧಿ ಶಕ್ತಿ ಬರುತ್ತೆ. ಯಾಕೆ ಅಂದ್ರೆ ಈಗ ಸ್ಕೂಲಲ್ಲಿ ಪಾಠ ಮಾಡಿದ್ದು ಮನೇಲಿ ಹೇಳ್ರಿ ಅಂದ್ರೆ ನನ್ನ ಮಕ್ಳಿಗೆ ಮರ್ತೋಗಿರುತ್ತೆ. ಸೊ ಈ ಬ್ರೈನ್ ಕಪ್ 4 ಇಂದ 3 months ಕೊಡಿದ್ರೆ ಇಷ್ಟೋ ಒಂದು ಮಕ್ಳಿಗೆ ನಾಲೆಡ್ಜ್ ಬರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಕಾಫ್ ಕಪ್ ಕಾರ್ಬೋ ಕಪ್ ಬಗ್ಗೆ ಹೇಳಕ್ಕೆ ಒಂದ್ ಖುಷಿ ಆಗುತ್ತೆ. ತುಂಬಾನೇ ಒಳ್ಳೆ ಇದ್ರ ಬಗ್ಗೆ ಹೇಳಕ್ಕೆ ಒಂದು ರೇಖಾ ಮೇಡಮ್ ಹೇಳಿದ್ರಲ್ಲ, ಈ ಪ್ರಾಡಕ್ಟ್ ನೋಡಿದಾಗ ಕಣ್ಣಾಗ ನೀರೇ ತುಂಬ್ಕೊಳತ್ತೆ ರೇಖಾ ಮೇಡಮ್ ನೇಮಿಸ್ಕೊಂಡ್ರೆ. ಸೊ ಅವರು ಈ ಕಾರ್ಬೋ ಕಪ್ ಕುಡ್ದು ಅವರು ಸೆಕೆಂಡ್ ಸ್ಟೇಜ್ ಅಲ್ಲಿ ಇದ್ದರು ಅಷ್ಟು ಚೆನ್ನಾಗಿದ್ದಾರೆ. ಇದು ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ, ಅದಕ್ಕೋಸ್ಕರನೇ ಅವ್ರು ಅಷ್ಟು ಬೆಳವಣಿಗೆ ಮಾಡಿದ್ದಾರೆ. ಕ್ಯಾನ್ಸರ್ ಇಂದ ಗುಣಮುಖ ಆಗಿ ಈಗ ಆ ಸ್ಟೇಜಿಗೆ ಬಂದಿದ್ದಾರೆ ನೋಡಿ ಫ್ರೆಂಡ್ಸ್. ಯಾರೇ ಒಂದು ಈ ಕ್ಯಾನ್ಸರ್ ಸ್ಟೇಜ್ಗಳು ಜಾಸ್ತಿ ಆದ್ಮೇಲೆ ಕ್ಯಾನ್ಸರ್ ಕಾಣಿಸ್ಕೊಳ್ಳೋದು, ಸೊ ಯಾರ್ಯಾರು ಇರ್ತಾರೆ ಅವರಿಗೆ ಕೊಡ್ಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನೋನಿ ಬಿಡಿ, ನರದು ಪ್ರಾಬ್ಲಮ್ಗೆ ಒಳ್ಳೆ ಮಾರಕ ಮದ್ದಂತ ಹೇಳ್ಬೋದು. ಈಗ ಬಂದಿದೆ ಯಾವ್ದೋ ಒಂದು ಕೆಂಪು ಜ್ಯೂಸ್ ನೋನಿ ಅಂತ ಕುಡಿತಾರೆ, ಅದರಿಂದ ಎಂತ 15% ಗುಣಮುಖ ಆಗಲ್ಲ. ನಾನು ಒಬ್ರಿಗೆ ಇದ್ರ ಬಗ್ಗೆ ಹೇಳಕ್ ಹೋಗಿದ್ದೆ, ಅಯ್ಯೋ ನಾನ್ ಡೈಲಿ ಕುಡಿತಿದ್ದೀನಪ್ಪ, ನನಗೇನ್ ಬೇಡಪ್ಪ, ನಾನ್ ನೋನಿ ಕುಡಿತಿದ್ದೀನಿ, ನನಗೇನ್ ಬೇಡಪ್ಪ ಅಂತಾರೆ. ಸರಿ ನೀವ್ ಹಂಗೆ ಅದನ್ನೇ ಕುಡ್ಕೊಂಡಿರ್ಲಿ ಲೈಫ್ ಲಾಂಗ್ ಅಂತ ಹೇಳಿ ಬಂದೆ ಅವ್ರಿಗೆ. ನೋನಿ ನಮ್ದರಲ್ಲಿರೋ ಅಷ್ಟು ಇಂಗ್ರೀಡಿಯಂಗು ಅವರು ಬರೀ ರಸ, ಈ ಕೆಂಪು ಹಣ್ಣಿನ ರಸ ಇದ್ದಂಗಿರುತ್ತೆ, ಅದನ್ನ ಕುಡಿದು ಹುಷಾರ್ ಮಾಡ್ಕೊಳ್ತೀವಿ ಅನ್ನೋ ಮೂಮೆಂಟ್ಸ್ ಅಲ್ಲಿ ಹೇಳಿದಾರೆ ಅವರು. ನೋಡೋಣ, ಅಷ್ಟು ಒಳ್ಳೆ ನಮ್ಮ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ನೋನಿ ತುಂಬಾ ಒಳ್ಳೆ ಬೆನಿಫಿಟ್ ಕೊಡುತ್ತೆ. ಹಾಗೆ ಎಲವೀರಾ ನೋಡಿ, ನಾವು ಮನೆ ಹತ್ರ ಇರುತ್ತಲ್ಲ ಆ ತರ ಎಲವೀರಾ ಅಲ್ಲ ಇದು. ಇದ್ರಲ್ಲಿ 3 ತರದ್ ಎಲವೀರಾ ಹಾಕಿ ಮಾಡಿರ್ತಾರೆ. ಒಳ್ಳೆ ನಮಗೆ ಹೇರಿಗೆ ಆಗ್ಲಿ, ಫೇಸಿಗೆ ಆಗ್ಲಿ, ಮತ್ತೆ ಗ್ಯಾಸ್ಟ್ರಿಕ್ಗೂ ಸಹ ಹಾಗೆ ಶುಗರಿಗೂ ಸಹ ಇದು ಯೂಸ್ಫುಲ್ ಆಗುತ್ತೆ. ಒಳ್ಳೆ ಬ್ಯೂಟಿಫುಲ್ ಎಲವೀರಾ ಜ್ಯೂಸ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಬೇಬಿ ಕಪ್ ನೋಡಿ, ಮಕ್ಳು 2 ಗುಪ್ ತಿಂತವೆ ಸಾಕು ಅಂತ ಹೋಗ್ತವೆ. ಮತ್ತೆ ಚಿಕ್ಕ ಮಕ್ಳಿಗೆಲ್ಲ ಬಾಯಿಗಿಟ್ಟು ಅರ್ಧ ಮಕ್ಳಿಗೆ ತಿನ್ಸದೆ ಅರ್ಧ ಇವಾಗಿನವರಿಗೆ ಕೆಲ್ಸ ಆಗ್ಬಿಟ್ಟಿದೆ. ಸೊ ಅದ್ರದ್ ಬದ್ಲು ನಮ್ಮ ಬೇಬಿ ಕಪ್, ಈ ಬೂಸ್ಟ್, ಹಾರ್ಲಿಕ್ಸ್ ಅವನ್ನೆಲ್ಲ ಕುಡ್ಸಿ ಮಕ್ಳನ್ನ ಹೆಲ್ತ್ ಹಾಳ್ ಮಾಡೋ ಬದ್ಲು ನಮ್ದ ಬೇಬಿ ಕಪ್ ಡೈಲಿ ಬೆಳಗ್ಗೆ ಸಂಜೆ ಕುಡ್ಸಿದ್ರೆ ಮಕ್ಳಿಗೆ ಒಳ್ಳೆ ಬ್ಯೂಟಿಫುಲ್ ಪ್ರಾಡಕ್ಟ್ ಕುಡ್ಸಿದವ್ರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಪಂಚ ತುಳಸಿ ಬಗ್ಗೆ ಹೇಳಕ್ಕೆ ನಮ್ಗೆ ಒಂಥರ ಮನೇಲಿ ಈ ಪಂಚ ತುಳಸಿ ಮತ್ತೆ ಪೇಸ್ಟ್ ಮನೆಗೆ ಒಬ್ರು ನರ್ಸ್ ಇದ್ದಂಗೆ ಅಂತಾನೆ ಹೇಳ್ಬೋದು. ಪಂಚ ತುಳಸಿ ನೋಡಿ, ನಮಗೆ ಮೊನ್ನೆ ಕೇಶವ್ ಸರ್ ಹೇಳಿದ್ರು ಪಂಚ ತುಳಸಿಯಿಂದ ಯಾವ್ಯಾವ ತರ ಬೆನಿಫಿಟ್ ಆಗುತ್ತೆ ನಮಗೆ ಅಂತ ತಿಳಿಸ್ಕೊಟ್ರು. ಸರ್ರಿಗೊಂದು ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದು ನಮ್ ಕೇಶವ್ ಸರ್ಗೆ. ಇದ್ರ ಬಗ್ಗೆ ನಾವು ತಿಳ್ಕೊಂಡು ತುಂಬಾನೇ. ನಾನು ಈಗ ಮನೇಲಿ ಯೂಸ್ ಮಾಡ್ತಿದ್ದೀನಲ್ಲ, ಸ್ವಲ್ಪ ಏನಾರ ಗಂಟ್ಲು ಗುರ ಅನ್ನೋದೇ ಆಗ್ಲಿ, ಮತ್ತೆ ಅಕ್ಷಿ ಅನ್ನೋದೇ ಆಗ್ಲಿ, ಸೊ
ಮೂಗ್ ಯಾಕೋ ಗುಳುಗುಳು ಅಂತ ಐತಲ್ಲ ಅಂತ ಮೂಗು ಹಿಂಗ್ ಅನ್ಕೊಂತಿರ್ತೀವಿ. ಒಂದೇ ಒಂದ್ 1/2 ಲೀಟರ್ ನೀರಿಗೆ ಒಂದ್ ಹನಿ ಅಂದ್ರೆ 1 ಲೀಟರ್ ನೀರಿಗೂ ಸಹ ಹಾಕೊಂಡು ಇವತ್ ಕುಡ್ದು ಬೆಳ್ಕರಿಯೋ ಹೊತ್ತಿಗೆ ನಮಗೆ ಮೂಗ್ ಗುಳುಗುಳು ಅನ್ನೋದೇ ಆಗ್ಲಿ ಮತ್ತೆ ಅಕ್ಷಿ ಅಕ್ಷಿ ಅನ್ನೋದು ಅವೆಲ್ಲ ಕಮ್ಮಿ 90% 95% ಕಮ್ಮಿ ಆಗುತ್ತೆ ಇದ್ರಿಂದ. ತುಂಬಾ ಹೇಳ್ಬೋದು. ಹಾಗೆ ಮನೆಗೆ ನೆಲ ಒರ್ಸಿದ್ರೆ ಮನೇಲಿರೋ ನೆಗೆಟಿವ್ ಎಲ್ಲ ಆಚೆ ಹೋಗುತ್ತೆ ಅಂತಾನೆ ಹೇಳ್ಬೋದು. ನಾನು ಸಹ ಇದನ್ನ ಅದೇ ತರ ಯೂಸ್ ಮಾಡ್ತಾ ಇದೀನಿ. ಪಂಚ ತುಳಸಿ ಒಬೇಕಪ್ ಎಲ್ಲ ಈಗ ಬಾಡಿ ಎಲ್ಲ ಬಿಗ್ ಬಾಡಿಗಳೆಲ್ಲ ಸ್ಮಾಲ್ ಬಾಡಿ ಮಾಡಕ್ಕೆ ಒಳ್ಳೆ ರಿಸಲ್ಟ್ ಅಂತಾನೆ ಹೇಳ್ಬೋದು. ತುಂಬಾನೇ ಒಳ್ಳೆ ರಿಸಲ್ಟ್ ಬರುತ್ತೆ ಇದು. ಯಾರಿಗೆ ಬಜ್ಜು ಬಂದಿ ತುಂಬಾ ದಪ್ಪ ಇರ್ತಾರೆ ಅವರಿಗೆಲ್ಲ ಒಳ್ಳೆ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಮತ್ತೆ ಪೇಸ್ಟ್ ಮತ್ತೆ ಪೇಸ್ಟ್ ಬಗ್ಗೆ ವರ್ಡೇ ಸಾಲ್ದು. ಮನೇಲಿ ಒಬ್ರು ನರ್ಸ್ ಇದ್ದಂಗೆ ಈ ಪೇಸ್ಟ್ ಬಾಯಿ ತುಂಬಾ ಜನದ್ದು ಸ್ಮೆಲ್ ಬರುತ್ತೆ. ಅವರು ಹಲ್ಲುಜ್ಜಿದ್ರು ಸಹ ಬಾಯಿ ಸ್ಮೆಲ್ ಬರುತ್ತೆ. ಹಾಗೆ ಒಂದೊಂದ್ಸಲಿ ಅಂದ್ರೆ ಗಟ್ಟಿ ಪದಾರ್ಥ ತಿಂದಾಗ ಹಲ್ಲು ಸಂದಿ ಎಲ್ಲ ಬ್ಲಡ್ ಬರ್ತಿರುತ್ತೆ. ಆಮೇಲೆ ನಾನೇ ಸಹ ಗಾಯ ಆದಾಗೆಲ್ಲ ಹಚ್ಚಿದೀನಿ. 3 ಡೇಸಿಗೆ ಮಾಯ್ದೋಗಿದೆ. 3 ಡೇಸಿಗೆ ಮಾಯ್ದೋಗಿದೆ. ಅಷ್ಟು ಒಳ್ಳೆ ನಮ್ಮ ಪ್ರಾಡಕ್ಟ್ ಅಂತ ಹೇಳ್ಬೋದು. ಮೊನ್ನೆ ಲಿಂಗೇಶ್ ಸರ್ ಹೇಳಿದ್ರು ನಾನು ಮನೇಲಿ ಹಸುಗೂ ಸಹ ಹಚ್ಚಿದೀನಿ ಅಂತ. ಸೊ ನೋಡಿ, ಮನುಷ್ಯರಿಗಲ್ಲ ಪ್ರಾಣಿಗಳಿಗೂ ಸಹ ಮಾಡ್ಸಿದ್ದು ನಮ್ಮ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಪೇಸ್ಟ್ ಯಾರ್ಯಾರು ತಗೊಂಡ್ ಯೂಸ್ ಮಾಡಿಲ್ಲ ಅವರು ಖಂಡಿತ ಯೂಸ್ ಮಾಡಿ. ಕಪ್ ನೋಡ್ರಿ, ಆರ್ತೋ ಬಗ್ಗೆ ಅಪ್ಪ ದೇವ್ರೆ, ಯಾರ್ ಮನೆಗೂ ಆರ್ತೋ ಬೇಕು ಈಗ. ಅಷ್ಟು ನಮ್ಮ ಹೆಲ್ತ್ ಅಪ್ಸೆಟ್ ಆಗಿದೆ. ಆರ್ತೋದಿಂದ ಎಷ್ಟು ಜನಕ್ಕೆ ನಾನು ಅರ್ನಾಕ್ಷಿ ಮೇಡಮ್ಗೆ ಕೊಟ್ಟಿದ್ದೀನಿ. ಒಳ್ಳೆ ರಿಸಲ್ಟ್ ಬಂದಿದೆ. ನಾನು ಅದನ್ನ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸ್ವಲ್ಪ ದಿನದಲ್ಲಿ ಅರ್ನಾಕ್ಷಿ ಮೇಡಮ್ ಹತ್ರ ವಿಡಿಯೋ ಮಾಡಿ ಹಾಕ್ತೀನಿ. ಒಳ್ಳೆ ರಿಸಲ್ಟ್ ಬಂದಿದೆ ನನಗೂ ಆರ್ತೋದಿಂದ. ಹಾಗೆ ಆಗ್ರಾ ಬೂಸ್ಟ್ ಬಿಡಿ, ನಾನು ಆಗ್ರಾ ಬೂಸ್ಟ್ ಮತ್ತೆ ಸಾಯಿಲ್ಗಾರ್ಡು ಸತಿ ಭತ್ತಕ್ ಕೊಟ್ಟಿದ್ದೆ. ಒಳ್ಳೆ ರಿಸಲ್ಟ್ ಬಂದಿದೆ. ಕೇಶವ್ ಸರ್ ಎಷ್ಟು ಸತಿ ಹೇಳಿದ್ರು ನನಗೆ ಕಾಲ್ ಮಾಡಿ, ಒಂದ್ ವಿಡಿಯೋ ಮಾಡ್ಕೊಂಡ್ ಬನ್ನಿ ಮೇಡಮ್, ವಿಡಿಯೋ ಮಾಡ್ಕೊಂಡ್ ಬನ್ನಿ ಅಂತ. ನನಗೆ ಅದು ವಿಡಿಯೋ ಮಾಡಕ್ಕೆ ಆಗ್ಲಿಲ್ಲ. ಅವರು ಭತ್ತ ಕುಯ್ಯಕ್ಕೆ ಸ್ವಲ್ಪ ದಿನ ಇದೆ ಅಂದಂಗ ನನಗೆ ಹೇಳಿದ್ರೆ ನಾನು ಹೋಗ್ಬಿಡ್ತಿದ್ದೆ. ಲೇಟು ಅನ್ಕೊಂಡ್ ಹೋಗಕ್ ಆಗ್ಲಿಲ್ಲ. ಸಾರಿ ಸರ್. ಹಾಗೆ ನೋಡಿ, ಅವ್ರು ಕೇಳ್ತಾ ಇದಾರೆ ನಮ್ಮನೆಯವ್ರನ್ನ, ವೀಕ್ಲಿ ಕೇಳ್ತಾರೆ, ಸರ್ ನಮ್ದು ಈ ಸಲಿ ಭತ್ತ ಹೆಂಗ್ ಬಂದಿದೆ ಅಂದ್ರೆ ವರ್ಷಗಿಂತ ನನಗೆ ಭತ್ತ ಈ ಸಲಿ ಎಷ್ಟು ಚೆನ್ನಾಗಾಗಿದೆ. 15 ಚೀಲನೆ ಎಕ್ಸ್ಟ್ರಾ ಆಗಿದೆ ಐನಾರೆ. ನನಗೆ ಏನು ಪ್ರೈಸ್ ಕೊಡಲ್ವಾ ಐನಾರೆ ಅಂತ ನಮ್ಮನೆಯವ್ರು ಕೇಳ್ತಾರಂತೆ. ಯಾವಾಗ್ಲೂ ಕೇಳ್ತಾ ಇರ್ತಾರಂತೆ ಸಿಕ್ತಾಗೆಲ್ಲ. ಸೊ ನೋಡಿ, ಆಗ್ರಾ ಬೂಸ್ಟ್ ಸಾಯಿಲ್ ಗಾರ್ಡ್ ಎಷ್ಟು ಬ್ಯೂಟಿಫುಲ್ ರಿಸಲ್ಟ್ ಕೊಡುತ್ತೆ ಅಂದ್ರೆ ಅದಕ್ಕೊಂದು ಗ್ಯಾಡ್ಸಪ್ ಅಂತಾನೆ ಹೇಳ್ಬೋದು. ನಾನು ಈಗ ಅಡ್ಕೆಗೆ ಹಾಕಕ್ಕೆ ಅಂತ ಬಂದಿದ್ದೀನಿ. ಅಡ್ಕೆಗೆ ಹಾಕಿ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ತು ಅಂತ ಈಗ ನಮ್ಮ ಮನೇಲಿ ತಗೋಬಾ ಅಂತ ತರಿಸಿದ್ದಾರೆ. ಸೊ ಈಗ ಸೆಕೆಂಡ್ ಟೈಮ್ ನಾನು ಅಡ್ಕೆಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನಾನು ಇಷ್ಟ ಹೇಳಿದೀನಿ. ನಂದಲ್ಲಿ ಏನ್ ಕಲೆಕ್ಷನ್ ಇದೆ ಶಿವಮ್ಮ ಮೇಡಮ್, ನಮ್ಮ ಕಲೆಕ್ಷನ್ ಮಾಡ್ಕೊಳ್ಳಿ. ಏನೇ ತಪ್ಪಿದ್ರು ಕ್ಷಮಿಸಿ. ಎಲ್ಲರಿಗೂ ಹೇಳ್ತಿದೀನಿ, ಕ್ಷಮೆ ಇರಲಿ. ಥ್ಯಾಂಕ್ ಯು ಮೇಡಮ್, ಇಷ್ಟು ಮಾತಾಡಕ್ಕೆ ಅವಕಾಶ ಕೊಟ್ಟಿ.